ಹಾಯ್ ಫ್ರೆಂಡ್ಸ್, ಇವತ್ತು ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲು ತೊಗರಿಬೇಳೆನ 3-4 ಸಲ ತೊಳ್ಕೊಬೇಕು. ತೊಳೆದೊಂದು ಮುಳುಗೋಷ್ಟು ನೀರು ಹಾಕಿ 1 ಸ್ಪೂನು ಎಣ್ಣೆ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಬೇಕು ಫ್ರೆಂಡ್ಸ್. ಹಾಕಿ ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 3 ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಉಪಯೋಗಿಸಲ್ಲ, ಹಾಗಾಗಿ 3 ಟೊಮೆಟೊ ಹಾಕಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಅಷ್ಟೇ 3-4 ಸಲ ತೊಳ್ಕೊಬೇಕು ಚೆನ್ನಾಗಿ. ಈಗ ಮಳೆ ಇರೋದ್ರಿಂದ ತುಂಬ ಮಣ್ಣಿರುತ್ತೆ. ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಚಿ ಹಾಕಿ 3-4 ವಿಜಲ್ ಬರೆಸಿ ಗಟ್ಟಿಯಾಗಿ ಹಿಂಗೆ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್. ಗಟ್ಟಿಯಾಗೇ ಇರಲಿ, ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟು. ಇದಕ್ಕೆ ನಾನು ಬೇಳೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ಖಾರದ ಪುಡಿ. ಇದು ನಿಮ್ಗೆ ರುಚಿಗೆ ತಕ್ಕನಾಗಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. 3/4 ಸ್ಪೂನ್ ಎಣ್ಣೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡಿ. ಉಪ್ಪು ಹುಳಿ ಖಾರ ಏನು ಕಡಿಮೆ ಇದೆ ಅದು ನೀವು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಏನೇನು ಹಾಕ್ಬೇಕಂದ್ರೆ ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಬೇಕು. ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕಬೇಕು. ಸಾಸಿವೆ, ಇದಕ್ಕೆ ಜೀರಿಗೆ ಹಾಕಬೇಕು ಫ್ರೆಂಡ್, ಅದೇನೇ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ನಿಮಗೆ. ಜೀರಿಗೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಹಿಂಗೆ ಹಾಕಬೇಕು. ಅಡುಗೆ ಹಿಂಗೆ ಯೂಸ್ ಮಾಡಬೇಕು, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ತೊಗರಿಬೇಳೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಹಿಂಗೆ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. 2 ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಈರುಳ್ಳಿ ಹಾಕಿ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಅದನ್ನ ಹುರಿದು ನಾವು ಇದು ಕುದಿಸ್ತಾ ಇರ್ತೀವಲ್ಲ ಬೇಳೆ ಸಾಂಬಾರು, ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಇದು ಚಪಾತಿ, ದೋಸೆ, ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದು ಒಗ್ಗರಣೆ ಎಲ್ಲ ಹುರಿದ್ಬಿಟ್ಟು ಇದನ್ನ ನಾವು ಸಾಂಬಾರು ಕುದಿಸಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಿಟ್ರೆ ಅದು ಫ್ಲೇವರ್ ಎಲ್ಲ ಬಿಡುತ್ತೆ ಒಗ್ಗರಣೆದು, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.